ಕೆಆರ್ಎಸ್ಗೆ ಸಿಎಂ ಡಿಸಿಎಂ ಬಾಗಿನ ಅರ್ಪಣೆ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಆರ್ಎಸ್ ಜಲಾಶಯ. ಡ್ಯಾಂ ಮೇಲೆ ರಾರಾಜಿಸ್ತಾ ಇವೆ ಕನ್ನಡದ ಬಾವುಟಗಳು. ಮುಖ್ಯ ದ್ವಾರದಿಂದ ಬಾಗಿನ ಸ್ಥಳದವರೆಗೂ ರೆಡ್ ಕಾರ್ಪೆಟ್ ಹಾಸಲಾಗಿದೆ. ಕೆಆರ್ಎಸ್ಗೆ ಸಿಎಂ ಡಿಸಿಎಂ ಬಾಗಿನ ಅರ್ಪಣೆ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಆರ್ಎಸ್ ಜಲಾಶಯ. ಡ್ಯಾಂ ಮೇಲೆ ರಾರಾಜಿಸ್ತಾ ಇವೆ ಕನ್ನಡದ ಬಾವುಟಗಳು. ಮುಖ್ಯ ದ್ವಾರದಿಂದ ಬಾಗಿನ ಸ್ಥಳದವರೆಗೂ ಕೂಡ ರೆಡ್ ಕಾರ್ಪೆಟ್ ಹಾಸಲಾಗಿದೆ. ಇನ್ನು ಜಲಾಶಯಕ್ಕೆ ತೋರಣ ಕಟ್ಟಿ ಸಿದ್ದರಾಮಯ್ಯನವರ ಸ್ವಾಗತಕ್ಕೆ ರೆಡಿ ಮಾಡಿಕೊಳ್ಳಲಾಗಿದೆ. ಬಾಗಿನ ಅರ್ಪಣೆ ಸ್ಥಳದಲ್ಲಿ ಗಣ್ಯರಿಗಾಗಿ ಚಿಕ್ಕ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸಂಪೂರ್ಣ ಭರ್ತಿಯಾಗಿ ಬಳುತ್ತಾ ಇದೆ ಕೆಆರ್ಎಸ್ ಜಲಾಶಯ. ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಹಾಗೂ ಡಿಸಿಎಂ ಬಾಗಿನವನ್ನ ಅರ್ಪಣೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಆರ್ಎಸ್ ಜಲಾಶಯ. ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೂನ್ ತಿಂಗಳಿನಲ್ಲಿ ಇದೇ ಮೊದಲಿಗೆ ಸಿಎಂ ಬಾಗಿನವನ್ನ ಅರ್ಪಿಸ್ತಾ ಇರುವಂತದ್ದು. ಬೆಳಗ್ಗೆ ಎಚ್ಎಎಲ್ನಿಂದ ಕೆಆರ್ಎಸ್ಗೆ ತೆರಳ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಡ್ಯಾಂಗೆ ಬಾಗಿನವನ್ನ ಅರ್ಪಿಸಲಾಗುತ್ತೆ. ಬಾಗಿನದ ಬಳಿಕ ಸಾರ್ವಜನಿಕ ಸಮಾವೇಶದಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿದ್ದಾರೆ. ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೂನ್ ತಿಂಗಳಿನಲ್ಲಿ ಇದೇ ಮೊದಲಿಗೆ ಸಿಎಂ ಬಾಗಿನವನ್ನ ಅರ್ಪಿಸ್ತಾ ಇರುವಂತದ್ದು. ಬೆಳಗ್ಗೆ ಎಚ್ಎಎಲ್ನಿಂದ ಕೆಆರ್ಎಸ್ಗೆ ತೆರಳ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಡ್ಯಾಂಗೆ ಬಾಗಿನವನ್ನ ಅರ್ಪಿಸಲಾಗುತ್ತೆ. ಬಾಗಿನದ ಬಳಿಕ ಸಾರ್ವಜನಿಕ ಸಮಾವೇಶದಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿದ್ದಾರೆ. ಎರಡು ಬಿನ್ಗೆ ಒಂದು ನೀರು ಒಂದು ಹಾಲು ಇದೆಯಾ ಆ ಕಡೆ ದಾಲ್ ಆ ಕಡೆ ಅಲ್ಲಿ ದಾಲ್ ಮಾಡಿ. ಇನ್ನು ಜೂನ್ ತಿಂಗಳಿನಲ್ಲಿ ಇದೇ ಮೊದಲ ಬಾರಿಗೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಹಾಗಾಗಿ ಇಡೀ ಕೆಆರ್ಎಸ್ ಡ್ಯಾಂ ಅನ್ನ ಮದುಮಗಳ ರೀತಿ ಶೃಂಗರಿಸಲಾಗಿದೆ. ಎಲ್ಲ ಕಡೆ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದು. ಜೊತೆಗೆ ಯೂಶ್ವಲಿ ಏನಾಗ್ತಾ ಇತ್ತು ಅಂದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ಪುಷ್ಯ, ಪುನರ್ವಸು ಹಾಗೂ ಆಶ್ಲೇಷ ಮಳೆಗಳ ಒಂದು ಸಂದರ್ಭದಲ್ಲಿ ಕೆಆರ್ಎಸ್ ಡ್ಯಾಂ ತುಂಬ್ತಾ ಇತ್ತು. ಆ ವೇಳೆ ಬಾಗಿನವನ್ನು ಅರ್ಪಿಸ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಆರಿದ್ರಾ ಮಳೆಯ ಸಂದರ್ಭದಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲೇ ಇದೇ ಮೊದಲ ಬಾರಿಗೆ ಸಿಎಂ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ ಕೆಆರ್ಎಸ್ ಡ್ಯಾಂಗೆ. ಇನ್ನು 90 ವರ್ಷಗಳ ಬಳಿಕ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರೋದು. ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಿಗ್ಗೆ ಎಚ್ಎಎಲ್ನಿಂದ ಕೆಆರ್ಎಸ್ಗೆ ತೆರಳ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಡ್ಯಾಂಗೆ ಬಾಗಿನವನ್ನ ಅರ್ಪಿಸಲಾಗುತ್ತೆ. ಇನ್ನು ಸಿಎಂ ಬರುವಂತಹ ಹಿನ್ನೆಲೆಯಲ್ಲಿ ಅಂದರೆ ಈ ಬಾಗಿನ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಇಡೀ ಜಲಾಶಯ ಸಿಂಗಾರಗೊಂಡಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲ ಕಡೆ ಕನ್ನಡದ ಬಾವುಟ ಕೂಡ ಹಾರಾಡ್ತಾ ಇರುವಂಥದ್ದು. ಮುಖ್ಯ ದ್ವಾರದಿಂದ ಬಾಗಿನದ ಸ್ಥಳದವರೆಗೂ ಕೂಡ ರೆಡ್ ಕಾರ್ಪೆಟ್ ಹಾಸಲಾಗಿದೆ. ಇನ್ನು ಜಲಾಶಯಕ್ಕೆ ತೋರಣವನ್ನ ಕಟ್ಟಿ ಸಿದ್ದರಾಮಯ್ಯನವರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರುವಂಥದ್ದು. ಇನ್ನು ಬಾಗಿನ ಅರ್ಪಣೆ ಸ್ಥಳದಲ್ಲಿ ಗಣ್ಯರಿಗಾಗಿ ಒಂದು ಚಿಕ್ಕ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಸಂಪೂರ್ಣ ಭರ್ತಿಯಾಗಿ ಬಳುಕ್ತಾ ಇದೆ ಕೆಆರ್ಎಸ್ ಜಲಾಶಯ. ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಘಟನೆಗಳು ನಡೆಯಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸರಿದ್ದಾರೆ, ಶ್ವಾನ ದಳ ಇರುವಂಥದ್ದು, ಇನ್ನು ಬಾಂಬ್ ನಿಷ್ಕ್ರಿಯ ದಳ ಅಥವಾ ಬಾಂಬ್ ಪತ್ತೆ ದಳ ಇವೆಲ್ಲವನ್ನ ಕೂಡ ಮುನ್ನೆಚ್ಚರಿಕೆ ವಹಿಸಿ ಇವೆಲ್ಲವನ್ನ ಆಯೋಜಿಸಲಾಗಿದೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಶುಭ ಅಭಿಜಿನ್ ಲಗ್ನದಲ್ಲಿ ಡ್ಯಾಂಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಬಾಗಿನದ ಬಳಿಕ ಸಾರ್ವಜನಿಕ ಸಮಾವೇಶದಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ ಎಚ್ಎಎಲ್ನಿಂದ ಕೆಆರ್ಎಸ್ಗೆ ತೆರಳ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ.